ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸೊ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಐ ಗೆಸ್ ನೋಡೋಣ, ಈ ಮಂತ್ ಎಂಡ್ಗೋ ಏಪ್ರಿಲ್ ಫಸ್ಟಲ್ಲೋ ಯಾವಾಗಲಾದರೂ ನೆಕ್ಸ್ಟ್ ಬ್ಯಾಚ್ನ ಅನೌನ್ಸ್ ಮಾಡ್ತೀನಿ. ಸದ್ಯಕ್ಕಂತೂ ಯಾವುದೇ ಬ್ಯಾಚ್ ಇಲ್ಲ. ಮೊನ್ನೆ ಒಂದು ಬ್ಯಾಚ್ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ನನಗೂ ಕೂಡ ಥ್ರೋಟಲ್ ಇನ್ಫೆಕ್ಷನ್ ಆಗಿದೆ, ಅಂದರೆ ವೈರಲ್ ಫ್ಲೂ ಇದೆ. ಹಾಗಾಗಿ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಇಲ್ಲ ನಾನು. ನೆನ್ನೆ ಕ್ಲಾಸ್ ಮಾಡಬೇಕಾದ್ರೇ ಸ್ವಲ್ಪ ಅನೀಸಿನೆಸ್ ಇತ್ತು. ಸೊ ಅದಾದಮೇಲೆ ಕಂಪ್ಲೀಟಾಗಿ ಲಾಸ್ಟು 2 ಡೇಸಿಂದ ಚೆಕ್ ಮಾಡಿ ಬ್ಲಡ್ ಚೆಕ್ ಎಲ್ಲ ಮಾಡಿಸಿರೋದಕ್ಕೆ ಇಟ್ಸ್ ಗೆಟಿಂಗ್ ವೈರಲ್ ಫ್ಲೂ. ವೈರಲ್ ಫ್ಲೂ ಆಗಿದೆ. ಸೊ ಹಾಗಾಗಿ ನನಗೂ ಕಂಫರ್ಟಬಲ್ ಕೂರೋಕ್ಕಾಗ್ತಿಲ್ಲ. ಬಟ್ ಆದ್ರೂ ಟ್ರೇಡಿಂಗ್ ಡೇ ಇದ್ದಾಗ ಮನಸ್ಸು ಒಪ್ಪೋದಿಲ್ಲ. ಕೂತ್ಕೊಳ್ಳೋದ್ರ ಬದಲು ಅಟ್ಲೀಸ್ಟ್ ವಿ ಕ್ಯಾನ್ ಡೂ ಇಟ್ ಅಂತ. ಸೊ ಇವತ್ತು ಅಷ್ಟೇ ಸ್ವಲ್ಪ ಓವರ್ ಟ್ರೇಡಿಂಗ್ ಕೂಡ ಆಯಿತು ನಂದು. ಮಾರ್ಕೆಟ್ ಸ್ವಲ್ಪ ನ್ಯೂಸ್ ಬೇಸ್ಡ್ ಇರೋದ್ರಿಂದ ಕನ್ಫ್ಯೂಷನ್ ಕೂಡ ಆಯಿತು. ನಂದು ಫಸ್ಟ್ ಟ್ರೇಡು ಜಸ್ಟ್ ಮಿಸ್ ಆಯಿತು ಆ್ಯಕ್ಚುಲಿ. ಸ್ಮಾಲ್ ಇದರಲ್ಲಿ ಮಿಸ್ ಆಯಿತು. ಅದಾದಮೇಲೆ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಟ್ರೇಡ್ಸ್ ಎಲ್ಲೆಲ್ಲಿ ಮಾಡ್ಬೋದು ಅಂತ. ದೆನ್ ಸ್ಲೋಲಿ ಐ ಜಸ್ಟ್ ಕ್ಯಾಪ್ಚರ್ಡ್ ಆ್ಯಂಡ್ ಕ್ಲೋಸ್ ಇಟ್. ಸೊ ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್, ಆಮೇಲೆ ನಿಮಗೆ ಹೇಳ್ತೀನಿ. ಸೊ ಇವತ್ತು ನೀವು ಹೇಳೋದಾದರೆ ಲೆಟ್ ರಿಫ್ರೆಶ್ ಇಟ್. ಸೊ ಇವತ್ತು ನಂದು ಟೋಟಲಾಗಿ 5-6 ಟ್ರೇಡ್ಸ್ ಆಗಿದೆ. ಸೊ ನಾನು ಕಡಿಮೆ ಟ್ರೇಡ್ಸ್ ಆಗಿಲ್ಲ ಇವತ್ತು. ಓವರ್ ಟ್ರೇಡಿಂಗ್ ಕೂಡ ಆಗಿದೆ. ನಾನೇ ಹೇಳ್ತಾ ಇದ್ದೀನಿ ಬಿಕಾಸ್ ಲೈಕ್ ಸಿ ಎ ನೀವೇನು ನೋಡ್ತಾ ಇದ್ದೀರಾ, ಇದು ಅಷ್ಟೇ. ಫಸ್ಟು ಲಾಸ್ ನೋಡಿ ದೆನ್ ಐ ಕನ್ವರ್ಟೆಡ್ ಟು ಪ್ರಾಫಿಟ್. ದಿಸ್ ಪಿ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಅಷ್ಟೇ. ಒಂದು ಲಾಸ್ ನೋಡಿ ದೆನ್ ಐ ಕನ್ವರ್ಟೆಡ್ ಟು ಪ್ರಾಫಿಟ್. ದಿಸ್ ಸಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ನನಗೆ ಡೈರೆಕ್ಟ್ ಪ್ರಾಫಿಟ್ನ ಮಾಡಿದ್ದೀನಿ. ಓಕೆನಾ. ಸೊ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇಟ್ಟಿದ್ದೆ ರೆಗ್ಯುಲರ್ ಕ್ವಾಂಟಿಟಿಗಿಂತ. ಬಿಕಾಸ್ ಹೆಲ್ತ್ ಅಪ್ಸೆಟ್ ಇದ್ದಾಗ ನೀವು ರೆಗ್ಯುಲರ್ ಕ್ವಾಂಟಿಟಿನ ಫೋಕಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಏನಂದರೆ ನಿಮಗೆ ಆ್ಯಕ್ಟ್ ಮಾಡೋಕ್ಕೆ, ನಿಮ್ಮ ಮೈಂಡ್ ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದೆ, ಸ್ವಲ್ಪ ಕ್ವಾಂಟಿಟಿ ರೆಡ್ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ದೀನಿ. ಬಟ್ ಓಕೆ, ಮಾರ್ಕೆಟ್ ಗಿವನ್ ಮೀ ಗುಡ್ ರಿವಾರ್ಡ್ ಟುಡೇ, ಇಲ್ಲ ಅಂತ ಹೇಳೋದಿಲ್ಲ. ಸ್ವಲ್ಪ ಈ ಮಂತಲ್ಲಿ ಬ್ರೋಕರೇಜ್ ಕೂಡ ಜಾಸ್ತಿನೇ ಹೋಗಿರುತ್ತೆ ಎಲ್ರದ್ದು, ನಂದು ಒಬ್ಬಂದೇ ಅಲ್ಲ, ತುಂಬ ಜನದ ಬ್ರೋಕರೇಜ್. ಯಾಕೆಂದರೆ ಪ್ರೀಮಿಯಮ್ಸ್ಗಳು ಕಡಿಮೆನೇ. ನಾಳೆ ಎಕ್ಸ್ಪೈರಿ ಇದೆ. ಲುಕ್ ಅಟ್ ದ ಪ್ರೀಮಿಯಮ್ಸ್ ಯಾರ್, ಅನ್ಬಿಲೀವಬಲ್ ಪ್ರೀಮಿಯಮ್ಸ್. ನನಗೆ ಶಾಕ್ ಅನಿಸುತ್ತೆ, ಏನಪ್ಪ ಇದು ಈ ಮಟ್ಟಿಗೆ ಪ್ರೀಮಿಯಮ್ಸ್ ಇದೆ ಅಂತ. ಬಟ್ ರಿಗ್ರೆಟ್ ಆಗಿದ್ದು ಒಂದೇ ಟ್ರೇಡು. ಈ ಟ್ರೇಡ್ ಏನಿದೆಯಲ್ಲ, ಫಸ್ಟ್ ನಿಮಗೇನು ಕಾಣಿಸ್ತಿದೆಯಲ್ಲ, ಈ ಟ್ರೇಡ್ ಸ್ವಲ್ಪ ರಿಗ್ರೆಟ್ ಆಯಿತು ನನಗೆ. ಏನಕ್ಕೆ ಅಂದರೆ ಮಾರ್ಕೆಟು ಎಷ್ಟು ಆಲ್ಮೋಸ್ಟು 300 ಟಚ್ ಆಗಿದೆ. ನಾನು ಹೋಲ್ಡ್ ಮಾಡಲಿಲ್ಲ ಬಿಕಾಸ್ ನನಗೆ ಲಾಸ್ ಕನ್ವರ್ಟ್ ಆಗಿ ಪ್ರಾಫಿಟ್ ಆಗ್ತಿದ್ದಂಗೆ ಐ ಜಸ್ಟ್ ಎಕ್ಸಿಟೆಡ್ ಆ್ಯಂಡ್ ಕ್ಲೋಸ್ಡ್. ಸೊ ಅದಕ್ಕೆ ಹೇಳೋದು ನಿಮಗೆ, ಮಾರ್ಕೆಟಲ್ಲಿ ಸ್ವಲ್ಪ ನಾಲೆಡ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ನಿಮಗೆ ನಾಲೆಡ್ಜ್ ಇತ್ತು ಅಂದರೆ ಮಾರ್ಕೆಟಲ್ಲಿ ನೀವು ಯಾವ ಥರ ಬೇಕಿರೋ ಪ್ಲೇ ಮಾಡಿಕೊಂಡು ಲಾಸ್ನ ಪ್ರಾಫಿಟಿಗೆ ಕನ್ವರ್ಟ್ ಮಾಡ್ಕೊಳ್ತೀರಾ ಅಂತ. ನಂದು ಕೂಡ ಅಷ್ಟೇ. ಲಾಸ್ಟು 15 ದಿನದ ನೋಡಿದಾಗ ಸ್ವಲ್ಪ ರೆಗ್ಯುಲರ್ಗಿಂತ ಬ್ರೋಕರೇಜ್ ಜಾಸ್ತಿ ಹೋಗಿದೆ. ಈ ಮಂತಲ್ಲಿ ಬ್ರೋಕರೇಜ್ ಎಲ್ಲರದ್ದು ಜಾಸ್ತಿ ಹೋಗಿರುತ್ತೆ. ಯಾಕೆಂದರೆ ಪ್ರೀಮಿಯಮ್ ಸಿಕ್ಕಾಬಟ್ಟೆ ಹೈ ಇದ್ದಾವೆ. ಕಡಿಮೆ ಪ್ರೀಮಿಯಮ್ಸ್ ಅಂತೂ ಇಲ್ಲವೇ ಇಲ್ಲ. ಲೆಟ್ಸ್ ಕ್ಲೋಸ್ ಇಟ್. ಸೊ ಹಾಗಾಗಿನೇ ನಾಳೆ ಎಕ್ಸ್ಪೈರಿ ಇದೆ. ಪ್ರೀಮಿಯಮ್ಸ್ಗಳು ಇನ್ನೂ 130, 151, ಬೆಳಗ್ಗೆ ಅಂತೂ 200 ಹತ್ತಿರ ಇದ್ದವು ಪ್ರೀಮಿಯಮ್ಸು. ಐ ವಿ ಕ್ರಾಶ್ ಆಗ್ತಾ ಇದೆ. ನಾಳೆ ಮೇ ಬಿ ಇನ್ನೂ ಕ್ರಾಶ್ ಆಗೋ ಚಾನ್ಸಸ್ ಕೂಡ ಇದೆ. ಹಾಗಾಗಿನೇ ಸೊ ನನ್ನ ವಾಯ್ಸ್ ಸ್ವಲ್ಪ ಫಂಬಲ್ ಕೂಡ ಇದೆ. ಹೋಪ್ ನಿಮಗೆ ಅಷ್ಟೊಂದು ಇದು ಬ್ಯಾಡ್ ಫೀಲಿಂಗ್ ಅನ್ಸಲ್ಲ ಅಂದ್ಕೊಳ್ತೀನಿ. ವಾಯ್ಸ್ ಸ್ವಲ್ಪ ಫಂಬಲ್ ಇದ್ರೂ ಜಸ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಷ್ಟೇ. ಜಸ್ಟ್ 1 ಸೆಕೆಂಡ್. ಸಾರಿ, ಸ್ವಲ್ಪ ವಾಯ್ಸ್ ಫಂಬಲ್ ಇರೋದಕ್ಕೆ ಮ್ಯೂಟ್ ಮಾಡಿದೆ ಅಷ್ಟೇ. ಸೊ ಲೆಟ್ ಸಿ, ನಿಮ್ಗೆ ಇವಾಗ ಗೈಡ್ ಮಾಡ್ತೀನಿ ನೋಡಿ. ಮಾರ್ಕೆಟಲ್ಲಿ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ ನಾನು, ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಮಾಡಿ, ಇಟ್ ಶುಡ್ ಕಮ್ ಬ್ಯಾಕ್ ಟು 50% ಅಂತ. ಸೊ ನಾನು ನಿಮಗೆ ರೀಪ್ಲೈ ಮಾಡಿ ತೋರಿಸ್ತೀನಿ. 50%ಗೆ ಮಾರ್ಕೆಟು ಬರಲೇ ಇಲ್ಲ. ನನಗೂ ಜಸ್ಟ್ ಮಿಸ್ ಆಯಿತು 50%. ಲೈಕ್ ಬೆಳಗ್ಗೆನೇ ಟ್ರೇಡ್ಸಲ್ಲಿ ಎಲ್ಲಿ ಮಿಸ್ ಆಯಿತು ಅಂತ. ಫ್ಲಾಟಿಶ್ ಓಪನ್ ಇದ್ದಿದ್ದ ಕಾರಣ ನಾನು ವೆಯ್ಟ್ ಮಾಡ್ತಿದ್ದೆ, ಲೆಟ್ ಮಾರ್ಕೆಟ್ ಕಮ್ ಬ್ಯಾಕ್ ಟು ಮೈ 50% ಝೋನ್ ಅಂತ. ಸೊ ಮಾರ್ಕೆಟ್ ಏನು ಮಾಡ್ತು, ಆಲ್ರೆಡಿ 38ಇಂದ ಮೇಲಕ್ಕೆ ಬಂದಿತ್ತು. ಜಸ್ಟ್ ಒಂದು 286, 300 14-15 ಪಾಯಿಂಟ್ ಸ್ಪಾಟಿಂದ ಮೂವ್ ಆಯಿತು. ನನಗೆ ಮಿಸ್ ಆಯಿತು ಇದು 50% ಲೆವೆಲು. ಸೊ ಅದಾದಮೇಲೆ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸೆಕೆಂಡ್ ಟೈಮ್ ಬಂದಾಗಲೂ ಮಿಸ್ ಆಯಿತು. ಥರ್ಡ್ ಟೈಮು ವೆಯ್ಟ್ ಮಾಡ್ತಿದ್ದೆ ಲೆಟ್ ಸಿ ಅಂತ. ಮಾರ್ಕೆಟ್ ಬರಲ್ಲ. ಮಾರ್ಕೆಟ್ ಸ್ಟಾರ್ಟೆಡ್ ವೆರಿ ಶಾರ್ಪ್ ಫಾಲ್. ಸೊ ನನಗೆ ಆ್ಯಕ್ಚುಲಿ ಎಲ್ಲಿ ನಾನು ಫುಡ್ ಸೈಡ್ದು ನಿಮಗೆ ಕಾಲ್ ಸೈಡ್ದು ಲಾಸಸ್ನ ನಾನು ನಿಮಗೆ ಹೇಳಿದ್ನಲ್ಲ, ಅದು ಎಲ್ಲೆಲ್ಲ ಆಯಿತು ಅನ್ನೋದು ಹೇಳ್ತೀನಿ ಕೇಳಿ. ಸೊ ಇಲ್ಲಿ ನನಗೆ ಟ್ರೇಡ್ಸ್ ಮಿಸ್ ಆಯಿತು. ಓಕೆನಾ. ಸೊ ಐ ಮಿಸ್ ದ ಟ್ರೇಡ್ಸ್ ಯಾರು. ಪುಟ್ ಸೈಡ್ ಟ್ರೇಡ್ ಇರ್ಬೋದು, ಇದಿರ್ಬೋದು. ನನಗೆ ಇಲ್ಲಿ ಟ್ರೇಡ್ ಮಿಸ್ ಆದಾಗ ನಾನೇನು ಮಾಡಿದೆ, ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ. ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಯಾವಾಗ ನನಗೆ ಡೇಲೂನು ಕೂಡ ಮಾರ್ಕೆಟ್ ವಿತೌಟ್ ರಿಟ್ರೇಸ್ಮೆಂಟ್ ಡೌನ್ಫಾಲ್ ಆಯಿತು, ನನ್ನ ಮಿಸ್ಟೇಕ್ ಏನು ಮಾಡಿದೆ, 3-4 ಕ್ಯಾಂಡಲ್ ಆಗಿತ್ತಲ್ಲ, ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡೋಕ್ಕಿತ್ತು. ತುಂಬ ದಿನ ಆದಮೇಲೆ ಒಂದು ಸ್ಮಾಲ್ ಫೋಮೋದಲ್ಲಿ ನಾನಿಲ್ಲಿ ಟ್ರೇಡ್ ತೊಗೊಂಡೆ. ಅಂದರೆ ಫೋಮೋದಲ್ಲಿ ಅಂದರೆ ಸ್ಮಾಲ್ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಎತ್ಕೊಂಡೆ ನಾನಿಲ್ಲಿ. ಸೊ ನಾನಿಲ್ಲಿ ಎತ್ಕೊಂಡ್ಮೇಲೆ ಮಾರ್ಕೆಟ್ ಇಮಿಡಿಯೇಟ್ ನಂದು ಸ್ಟಾಪ್ ಲಾಸ್ ಹಿಟ್ ಮಾಡ್ತು. ಬಿಕಾಸ್ ಸ್ಮಾಲ್ ಸ್ಟಾಪ್ ಲಾಸ್, ಬಿಗ್ ಸ್ಟಾಪ್ ಲಾಸಿಗೆ ನಾನು ಟ್ರೇಡ್ ಮಾಡೋನಲ್ಲ.
ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಅಗೇನ್ ಮಾರ್ಕೆಟ್ ಕಮಿಂಗ್ ಬ್ಯಾಕ್ ಟು ದಿ ಸೇಮ್ ರಿಟ್ರೇಸ್ಮೆಂಟ್ ಲೆವೆಲ್. ಐ ಟುಕ್ ಅ ಟ್ರೇಡ್, ಐ ರೀ ಎಂಟರ್ಡ್ ಅಗೇನ್, ಓಕೆನಾ. ಬಿಕಾಸ್ ಮಾರ್ಕೆಟ್ 23% ತನಕ ಅಂತೂ ಬರೋದಿಲ್ಲ, ಇಲ್ಲಿ ತನಕ ಬರೋದು ತುಂಬಾ ಕಷ್ಟ ಇದೆ ಮಾರ್ಕೆಟ್ಗೆ. ಸೊ ಇಲ್ಲೇ ರೀ ಎಂಟ್ರಿ ಆಗೋಣ ಅಂತ ನಾನು ಇಲ್ಲೇ ಎಂಟ್ರಿ ಆದೆ. ಆ ಲಾಸ್ ಕೂಡ ಕವರ್ ಆಗಿ ಮಾರ್ಕೆಟ್ ಗಿವನ್ ಮಿ ಪ್ರಾಫಿಟ್ ಆಫ್ ಅರೌಂಡ್ 7,000 to 8,000 ತೋರಿಸ್ತಿತ್ತು. ನಾನು ಇಲ್ಲಿ ಎಕ್ಸಿಟ್ ಆದೆ, ಓಕೆನಾ. ಸೊ ದೆನ್ ಕಾಲಲ್ಲಿ ಎಲ್ಲಿ ಲಾಸ್ ಮಾಡ್ಕೊಂಡೆ, ಎಲ್ರಿಗೂ ಕ್ವಶನ್ ಇರುತ್ತೆ. ಸೊ ಕಾಲಲ್ಲಿ ನಂದು ಮೈಂಡ್ ಸೆಟ್ಟಲ್ಲಿತ್ತು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬೀಳ್ತಾ ಇದೆ ಮತ್ತು ಹ್ಯೂಜ್ ವಾಲಟೈಲ್ ಕೂಡ ಇದೆ. ಲೆಟ್ಸ್ ಕಮ್ ಬ್ಯಾಕ್ ಟು 23,000ಗೆ ಬಂದಾಗ ಲೆಟ್ಸ್ ಎಂಟರ್ ಇಟ್. 23,000ಅಲ್ಲಿ ಹೆಂಗಿದ್ರು ರೌಂಡ್ ಫಿಗರು, ಇಲ್ಲಿಂದ ಫೋಲ್ಡ್ ಮಾಡಿ ಒಂದು 10 ಪಾಯಿಂಟ್ ಅಂತ ಕೊಡುತ್ತೆ ಅಂತ. ನಾನು ಎಂಟ್ರಿ ಆದಮೇಲೆ 10 ಪಾಯಿಂಟ್ ಕೊಡೋದಿರಲಿ, ಇಮ್ಮಿಡಿಯೇಟಾಗಿ ಅದು ಸೇರ್ಸಿ ಎತ್ಕೊಂಡು ಹೋಯ್ತು 10 ಪಾಯಿಂಟ್. ಓಕೆ ಫೈನ್. ಅದು ರಿವರ್ಸ್ ಆಗಿ ಮತ್ತೆ ರಿಟರ್ನ್ ಬ್ಯಾಕ್ ಫೈರ್ ಆಗಬೇಕಾದ್ರೆ ಐ ರೀ ಎಂಟರ್ಡ್. ಗೊತ್ತಿತ್ತು ಮಾರ್ಕೆಟಲ್ಲಿ ಲೈಕ್ ಈ 23%ಇಂದ ಕೆಳಗಡೆ ಒಂದು ರಿಟರ್ನ್ ಬರುತ್ತೋ ಇಲ್ವೋ ಅನ್ನೋದು ನನಗೆ ಡೌಟ್ ಇತ್ತು. ಯಾವಾಗ ಬಂತು ಅಗೇನ್ ಐ ರೀ ಎಂಟರ್ಡ್, ಅಗೇನ್ ಐ ಕವರ್ಡ್ ಇಟ್. ಅಗೇನ್ ಅದರಲ್ಲೂ ಕೂಡ ನನಗೆ ಒಂದು ಆಲ್ಮೋಸ್ಟ್ ಐ ಮೇಡ್ ಅ ಪ್ರಾಫಿಟ್ ಆಫ್ 7 to 8K. ಸೊ ಆಲ್ಮೋಸ್ಟ್ ದಿನ ಟಾರ್ಗೆಟ್ ಏನಿತ್ತು ಅದು ನನಗೆ ರೀಚ್ ಆಗಿತ್ತು. ಸೊ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಇನ್ನೇನು ಸೈಡ್ ವೈಸ್ ಹೋಗುತ್ತೆ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಯಾವಾಗ ಮಾರ್ಕೆಟ್ ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡ್ತು ನೋಡಿ, ದಿಸ್ ಕ್ಯಾಂಡಲ್ ಯಾವಾಗ ಆಯ್ತು, ನನಗೆ ಇಷ್ಟು ದೊಡ್ಡ ಕ್ಯಾಂಡಲ್ ಯಾವಾಗ ಫಾರ್ಮ್ ಆಯಿತು ಮಾರ್ಕೆಟಲ್ಲಿ. ಸೊ ಇಟ್ಸ್ ಕ್ಲಿಯರ್ ಕಟ್, ಇಟ್ಸ್ ಎ ಟ್ರ್ಯಾಪಿಂಗ್. ಆಲ್ರೆಡಿ 23% ಲೆವೆಲ್, 38% ಎರಡರಲ್ಲೂ ಸೆಲ್ಲರ್ನ ಟ್ರ್ಯಾಪ್ ಮಾಡಿದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 50% ತನಕ ಬರ್ಬೋದು ಮಾರ್ಕೆಟ್ ಬಂದರೆ ಅಂತ. ಸೊ ಈ ರಿಟ್ರೇಸ್ಮೆಂಟಲ್ಲೇ ಐ ಎಂಟರ್ಡ್ ಆಗಿ, ಓಕೆನಾ. ಈ ರಿಟ್ರೇಸ್ಮೆಂಟಲ್ಲಿ ನಾನು ಎಂಟ್ರಿ ತೊಗೊಂಡೆ. ಇಲ್ಲಿ ತೊಗೊಂಡ್ಮೇಲೆ ತುಂಬ ಫಾಸ್ಟ್ ಮೂವ್ಮೆಂಟ್ ಆಯಿತು ಆ್ಯಂಡ್ ಐ ಗಾಟ್ ಇಟ್ 14-15 ಪಾಯಿಂಟ್ಸ್ ಇಮ್ಮಿಡಿಯೇಟಾಗಿ, ವೆರಿ ಫಾಸ್ಟ್ ಮೂವ್ಮೆಂಟ್ ಕೂಡ ಆಯಿತು. So I locked the profit. I closed it for the day. So this was the easiest trade. This was my trapping days, trapping trades, 2 trades. ನನಗೆ ರಿಗ್ರೆಟ್ ಅಂತ ಯಾವಾಗ ಅನ್ಸಿದ್ದು ಗೊತ್ತಾ, ಇಲ್ಲ ನಾನು ರೀ ಎಂಟ್ರಿಯಾಗಿ ಹೋಲ್ಡ್ ಮಾಡಿದ್ನಲ್ಲ, ನಾನು ಮಗಂದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 70-80 ಪಾಯಿಂಟ್ ಮೂವ್ ಆಗ್ಬಿಡ್ತಲ್ಲ ಅಂತ. ಬಟ್ ಅದು ನನ್ನ ಮೈಂಡ್ ಸೆಟ್ಟಲ್ಲಿ ಇರಲಿಲ್ಲ ಅದು, ಬಿಕಾಸ್ ಅದು ಯಾವುದು ನನ್ನ ಟ್ರೇಡಿಂಗ್ ಕಾನ್ಸೆಪ್ಟ್ ಕೂಡ ಅಲ್ಲ ಅದು. ಬಿಕಾಸ್ ಐ ಆಮ್ ಅ ಸ್ಕ್ಯಾಲ್ಪರ್. ಸ್ಕ್ಯಾಲ್ಪಿಂಗ್ ಏನು ಮಾಡಬೇಕು, ಅದು ನನಗೆ ಇಷ್ಟು ದೊಡ್ಡ ಕ್ಯಾಂಡಲ್ ಆಗುತ್ತೆ ಅಂತ ಕನಸ ಬಿದ್ದಿತ್ತು. ಸೊ ನನಗೆ ಇಲ್ಲಿ ಕ್ಯಾಂಡಲ್ ಆದಮೇಲೆ ರಿಟ್ರೇಸ್ಮೆಂಟ್ ಸಿಕ್ತು. ಆ ರಿಟ್ರೇಸ್ಮೆಂಟಲ್ಲಿ ಐ ಟ್ರೇಡ್ ಇಟ್ ಆ್ಯಂಡ್ ಮೈಡ್ ಇಟ್, ಓಕೆನಾ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ, ಇವತ್ತಿಂದು ಕಾನ್ಸೆಪ್ಟ್ ಕೂಡ ಅರ್ಥ ಆಗಿದೆ. ಸೊ ಮಾರ್ಕೆಟ್ ಕಂಪ್ಲೀಟ್ಲಿ ನ್ಯೂಸ್ ಬೇಸ್ಡ್ ಇದೆ. ನ್ಯೂಸ್ ಯಾವ ಥರ ಮೂಮೆಂಟ್ ಕೊಡುತ್ತೆ ಅನ್ನೋದು ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಜಸ್ಟ್ ಇಮ್ಯಾಜಿನ್ ಯಾರು, ಮಾರ್ಕೆಟ್ ಯಾವ ಮಟ್ಟ ವಾಲಟೈಲ್ ಆಗಿದೆ ಇವತ್ತು ಅಂದರೆ, ನಾಳೆ ಎಕ್ಸ್ಪೈರಿ ಇದೆ. ಆಪ್ಷನ್ ಸೆಲ್ಲರ್ಗಳು ಬಾಟಮಲ್ಲಿ ಲೈಕ್ ಸೆಲ್ ಮಾಡಿರೋನು ಓಕೆ, ಸಮವಾಟ್ ಈಸ್ ಓಕೆ. ಬಾಟಮಲ್ಲಿ ಸೆಲ್ ಮಾಡ್ಕೊಂಡು ಕೂತವ್ನು ನೋಡಿ, ಅವನು ಓಕೆ, ಐ ಅಕ್ಸೆಪ್ಟ್ ಇಟ್. ಇಲ್ಲಿ ಯಾರೋ ದೊಡ್ಡ ಪ್ಲೇಯರ್ ಬಂದು ದುಡ್ಡು ಹಾಕಿದ್ದಾನೆ, ಐ ನೋ ದಟ್ ನಾಳೆ ಎಕ್ಸ್ಪೈರಿಗೆ ಈಸ್ ಮೇಡ್ ಇಟ್ ಹ್ಯೂಜ್ ಪೊಸಿಷನ್ ಇಯರ್. ಸ್ವಿಂಗಿಗಾರು ಮಾಡಿರ್ಬೋದು, ಎಕ್ಸ್ಪೈರಿಗಾರು ಮಾಡಿರ್ಬೋದು. ಅವನು ಆ ಲೆವೆಲಿಗೆ ಮತ್ತೆ ಮಾರ್ಕೆಟ್ ಬರುತ್ತೆ ಅನ್ನೋದಂತೂ ಸುಳ್ಳು ಅನ್ನೋದು ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಅದು. ಈ ಲೆವೆಲಿಗೆ ಮತ್ತೆ ಮಾರ್ಕೆಟ್ ಬರೋದು ಚಾನ್ಸಸ್ ವೆರಿ ಲೆಸ್ ಇದೆ. ಸೊ ಅಂತ, ಸೊ ಅವ್ನು ದುಡ್ಡು ಹಾಕಿರೋನು ಇಷ್ಟು ದೊಡ್ಡ ಪ್ರಾಫಿಟಲ್ಲಿ, ಅವನು ಪ್ರೀಮಿಯಮ್ಸ್ಗಳು ಆಪ್ಷನ್ ಬೈಯಿಂಗಲ್ಲಿ ತೊಗೊಂಡಿದ್ರು 100 ಹೋಗಿದೆ, ಸೆಲ್ಲಿಂಗಲ್ಲಿ ತೊಗೊಂಡಿದ್ರು 100 ಹೋಗಿರುತ್ತೆ. ಬಟ್ ವಾಲಟಿಲಿಟಿ ಲೆವೆಲ್ ನೋಡಿ ಇವತ್ತು 320 ಪಾಯಿಂಟ್. 320 ಪಾಯಿಂಟ್ ಕೆಳಗೆ ಬಂದು ಅಗೇನ್ 150-160 ಪಾಯಿಂಟ್ ಮೇಲೆ ಹೋಗಿದೆ. ಸಚ್ ಎ ಹ್ಯೂಜ್ ವಾಲಟೈಲ್ ಬಿಕಾಸ್ ಆಫ್ ನ್ಯೂಸ್ಗಳು ಇಂಡಿಯನ್ ಫೇವರ್ ಆಗಿದ್ದರೆ ಪಾಸಿಟಿವ್ ಆಗ್ತೈತೆ, ಇಂಡಿಯಾಗೆ ಅಗೇನ್ಸ್ಟ್ ಇದ್ದರೆ ನೆಗೆಟಿವ್ ಆಗ್ತೈತೆ. ಸೊ ಸ್ವಲ್ಪ ಡಿಫಿಕಲ್ಟ್ ಇದೆ. ಈ ಥರ ದಿನಗಳನ್ನು ನೋಡ್ಬೇಕು ನೀವು, ಅವಾಗಲೇ ನಿಮಗೆ ಮಾರ್ಕೆಟಲ್ಲಿ ಲೈಕ್ ಮಾರ್ಕೆಟ್ ಸ್ಲೋಯಿಶ್ ಆಗೋದು ಯಾವಾಗ, ಬುಲಿಶ್ ಆಗೋದು ಯಾವಾಗ, ಎಲ್ಲದೂ ಅಂತ. ಸೊ ನನ್ನ ಮಿಸ್ಟೇಕ್ಸ್ ಇವತ್ತಿಂದು, ಒಂದು ಹೆಲ್ತು ಅಪ್ಸೆಟ್ ಇರೋ ಕಾರಣ ನಾನು ಇಲ್ಲಿ ಫೋಲ್ಡ್ ಮಾಡಲಿಲ್ಲ, ಬಟ್ ಸ್ಟಿಲ್ ಐ ಕವರ್ಡ್ ಇಟ್. ಸೆಕೆಂಡ್, ಆಪೋಸಿಟ್ ಟ್ರೇಡ್ ನಾನು ಮಾಡೋದಿಲ್ಲ ಆಫ್ಟರ್ ಲಾಂಗ್ ಟೈಮ್. ಮೊನ್ನೆನೂ ಕೂಡ ಆಪೋಸಿಟ್ ಟ್ರೇಡ್ ಮಾಡಿದ್ದೆ ಇಲ್ಲಿ. ಟುಡೇ ಆಲ್ಸೋ ಐ ಟುಕ್ ಇಟ್ ಆಪೋಸಿಟ್ ಟ್ರೇಡ್. ಇಟ್ ವಾಸ್ ಮೈ ಮಿಸ್ಟೇಕ್. ಐ ಶುಡ್ ವೆಯ್ಟ್ ಸಮ್ ಮೋರ್ ಡೌನ್ ಸೈಡಿಗೆ ವೆಯ್ಟ್ ಮಾಡ್ಬೋದಿತ್ತು ಅಂತ, ಬಟ್ ಅದಲ್ಲ ನಂದು. ವೆಯ್ಟ್ ಮಾಡಿದರೂ ಕೂಡ ತಪ್ಪೇ ಅದು, ಯಾಕೆಂದರೆ ನಾನು ರಿವರ್ಸಲ್ ಟ್ರೇಡರ್ ಅಲ್ಲ, ನಾನು ಟ್ರೆಂಡ್ ಟ್ರೇಡರು. ಸೊ 23% ನೀವು ಟ್ರೇಡ್ ಬಂದಾಗ ಟ್ರೇಡ್ ಮಾಡ್ಬೋದಿತ್ತಲ್ವ ಅಂತ. ಇಲ್ಲಿ ನನಗೆ ಟ್ರೇಡ್ ಮಿಸ್ ಆಗಿದೆ. ಸೊ ಅಗೇನ್ ಇಲ್ಲಿಗೆ ಬಂದಾಗ ಲೋಯರ್ ಲೋ ಮಾಡುತ್ತೆ ಅನ್ನೋದು ಡೌಟ್ಫುಲ್ಲು. ಏನಕ್ಕೆ ಲೋಯರ್ ಲೋ ಮಾಡುತ್ತೆ ಅನ್ನೋದು ಡೌಟ್ಫುಲ್ ಅಂದರೆ, ಮಾರ್ಕೆಟಲ್ಲಿ ನೀವು ನೋಡಿದ್ರೆ ಕಂಟಿನ್ಯೂಸ್ ಆಗಿ ಬಿದ್ದಿದೆ ಮಾರ್ಕೆಟು, ಮೇಲಿಂದ ಟೋಟಲಿ ಡೌನ್ ಸೈಡ್ ಬಿದ್ದಿದೆ. ಸೊ ಇಲ್ಲಿಗೆ ಬಂದು ಸೆಲ್ಲರ್ಸ್ ಇಮಿಡಿಯೇಟ್ ಆಕ್ಟಿವೇಟ್ ಆಗ್ತಾರೆ ಅಂತ ಕಷ್ಟ, ಕಡಿಮೆ ತುಂಬಾ ಕಡಿಮೆ ಅದು. ಸೊ ಇಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ ಅಂತಲೂ ಗೊತ್ತಿತ್ತು. ಸೊ ಸೇಮೇ ನಾನು ಇಲ್ಲಿ ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡ್ಕೊಂಡಿದ್ದೀನಿ. ಸೆಲ್ಲಿಂಗ್ ಸೈಡ್ ತೊಗೊಂಡಿದ್ರು 50%ಇಂದ, ಐ ಕುಡ್ ಹ್ಯಾವ್ ಮೇಡ್ ಇಟ್, ಓಕೆನಾ. ಸೊ ಬೋತ್ ಆರ್ ಪಾಸಿಬಲ್ ಇದೆ. ನಿಮಗೆ ಪಾಸಿಬಿಲಿಟೀಸ್ಗಳು ತುಂಬ ಇದೆ ಮಾರ್ಕೆಟಲ್ಲಿ. ನಿಮಗೇನಂದರೆ ಅದನ್ನು ಕಲಿತಾ ಹೋಗ್ಬೇಕಷ್ಟೇ, ಓಕೆ. ಸೊ ಅದನ್ನು ನೀವು ಕಲಿತ್ರೆ ಆಲ್ಮೋಸ್ಟ್ ಯು ಫೀಲ್ ಇಟ್ ಕಂಫರ್ಟಬಲ್ ಇನ್ ಮಾರ್ಕೆಟ್. ಅದರ್ವೈಸ್ ನೋ. ಸಾರಿ, ಜಾಸ್ತಿ ಮಾತಾಡ್ಲಿಕ್ಕೆ ಕೂಡ ಆಗೋದಿಲ್ಲ ನನಗೆ, ಟೋಟಲ್ ಇನ್ಫೆಕ್ಷನ್ ಇರೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.